ಸ್ನೇಹಿತರೆ ನಮಸ್ಕಾರ. ನಮ್ಮ ಸಾಂಸ್ಕೃತಿಕ ನಗರಿ, ಅರಮನೆಗಳ ಊರು ಮೈಸೂರು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ದಿನದಿಂದ ದಿನಕ್ಕೆ ನಮ್ಮ ಮೈಸೂರು ಹೈಟೆಕ್ ಆಗ್ತಿದೆ. ಈಗ ಮೈಸೂರಿಗರಿಗೆ ಇನ್ನೊಂದು ಬಂಪರ್ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪಾ ಅಂದ್ರೆ, ನಮ್ಮ ಮೈಸೂರಿನ ರೈಲ್ವೆ ಸ್ಟೇಷನ್ ಇನ್ಮುಂದೆ ಸಾಧಾರಣ ಸ್ಟೇಷನ್ ಆಗಿ ಉಳಿಯಲ್ಲ. ಇದು ವಿಶ್ವದರ್ಜೆಯ ನಿಲ್ದಾಣವಾಗಿ ಬದಲಾಗ್ತಿದೆ. ಹೌದು, ಏರ್ಪೋರ್ಟ್ ರೇಂಜ್ಗೆ ನಮ್ಮ ರೈಲ್ವೆ ಸ್ಟೇಷನ್ ಡೆವಲಪ್ ಆಗ್ತಿದೆ. ಇದಕ್ಕೆ ಬರೋಬ್ಬರಿ 390.73 ಕೋಟಿ ರೂಪಾಯಿ ಖರ್ಚು ಮಾಡೋಕೆ ಪ್ಲಾನ್ ರೆಡಿಯಾಗಿದೆ. ಬನ್ನಿ ಏನೇನು ಬದಲಾವಣೆ ಆಗುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ. 3 ಹೊಸ ಪ್ಲಾಟ್ಫಾರ್ಮ್ಗಳು ಬರ್ತಿವೆ. ಈಗ ಮೈಸೂರು ರೈಲ್ವೆ ಸ್ಟೇಷನ್ ಅಲ್ಲಿ ಒಟ್ಟು 6 ಪ್ಲಾಟ್ಫಾರ್ಮ್ಗಳು ಇವೆ. ಹಬ್ಬದ ಟೈಮ್ನಲ್ಲಿ ಅಥವಾ ವೀಕೆಂಡ್ನಲ್ಲಿ ನೋಡಿದ್ರೆ ರೈಲು ನಿಲ್ಲಿಸೋಕೆ ಜಾಗ ಸಾಲಲ್ಲ. ಒಂದೇ ಪ್ಲಾಟ್ಫಾರ್ಮ್ಗೆ 2 ರೈಲು ಬರೋದು, ಜನರು ಪರದಾಡೋದು ಕಾಮನ್ ಆಗಿತ್ತು. ಆದರೆ ಇನ್ಮುಂದೆ ಆ ಚಿಂತೆ ಇಲ್ಲ. ಯಾಕಂದ್ರೆ ಹೊಸದಾಗಿ ಇನ್ನೂ 3 ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಿಸುತ್ತಿದ್ದಾರೆ. ಅಂದರೆ ಒಟ್ಟು 9 ಪ್ಲಾಟ್ಫಾರ್ಮ್ಗಳು ಆಗ್ತವೆ. ಇದರಿಂದ ಒಂದೇ ಸಮಯಕ್ಕೆ ಹೆಚ್ಚು ರೈಲುಗಳು ಬಂದು ನಿಲ್ಲಬಹುದು. ಪ್ರಯಾಣಿಕರಿಗೆ ಕಾಯುವ ಕಿರಿಕಿರಿ ತಪ್ಪುತ್ತೆ. ಏನಿದು ಪಿಟ್ ಲೈನ್, ಯಾಕೆ ಬೇಕು? ಈ ಪ್ರಾಜೆಕ್ಟ್ನ ಅತಿ ಮುಖ್ಯವಾದ ಭಾಗ ಅಂದರೆ 4 ಹೊಸ ಪಿಟ್ ಲೈನ್ಗಳ ನಿರ್ಮಾಣ. ನಿಮ್ಗೊಂದು ಡೌಟ್ ಬರಬಹುದು, ಪಿಟ್ ಲೈನ್ ಅಂದ್ರೆ ಏನು ಅಂತ. ರೈಲು ಒಂದು ಕಡೆ ಹೋಗಿ ಬಂದ ಮೇಲೆ ಅದನ್ನ ಕ್ಲೀನ್ ಮಾಡೋಕೆ, ನೀರು ತುಂಬಿಸೋಕೆ ಮತ್ತು ಟೆಕ್ನಿಕಲ್ ಆಗಿ ಚೆಕ್ ಮಾಡೋಕೆ ಒಂದು ಜಾಗ ಬೇಕು. ಅದೇ ಪಿಟ್ ಲೈನ್. ಮೈಸೂರಿನಲ್ಲಿ ಪಿಟ್ ಲೈನ್ ಕಮ್ಮಿ ಇರೋದ್ರಿಂದ ಹೊಸ ರೈಲುಗಳನ್ನ ಮೈಸೂರಿನಿಂದ ಶುರು ಮಾಡೋಕೆ ಆಗ್ತಿರಲಿಲ್ಲ. ಈಗ 4 ಹೊಸ ಲೈನ್ ಬಂದ್ರೆ ಮೈಸೂರಿನಿಂದಲೇ ಉತ್ತರ ಭಾರತಕ್ಕೆ ಅಥವಾ ಬೇರೆ ರಾಜ್ಯಗಳಿಗೆ ಹೊಸ ರೈಲುಗಳನ್ನು ಬಿಡಬಹುದು. ಇದು ಮೈಸೂರಿಗರಿಗೆ ಸಿಗೋ ಅತಿ ದೊಡ್ಡ ಲಾಭ. ದಿನಕ್ಕೆ 60,000 ಜನ. ಮೈಸೂರು ರೈಲ್ವೆ ಸ್ಟೇಷನ್ ಎಷ್ಟು ಬ್ಯುಸಿ ಇದೆ ಗೊತ್ತಾ? ದಿನಕ್ಕೆ ಸರಾಸರಿ 60,000 ಪ್ರಯಾಣಿಕರು ಇಲ್ಲಿ ಓಡಾಡ್ತಾರೆ. ರೈಲ್ವೆ ಇಲಾಖೆಗೆ ದಿನಕ್ಕೆ ಬರೋಬ್ಬರಿ 21ರಿಂದ 25 ಲಕ್ಷ ರೂಪಾಯಿ ಆದಾಯ ಬರುತ್ತಿದೆ. ಇಷ್ಟು ಆದಾಯ ತರೋ ಸ್ಟೇಷನ್ ಅಂದ ಮೇಲೆ ಅಲ್ಲಿ ಸೌಲಭ್ಯನೂ ಹಾಗೆ ಇರಬೇಕಲ್ವಾ? ಅದಕ್ಕೆ ಈಗ ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಇಲ್ಲಿಂದ ದೆಹಲಿ, ಮುಂಬೈ, ಚೆನ್ನೈ, ತಿರುವನಂತಪುರಂ ಸೇರಿದಂತೆ ದೇಶದ ಮೂಲೆ ಮೂಲೆಗೆ ಒಟ್ಟು 106 ರೈಲುಗಳು ಓಡಾಡ್ತವೆ. ಇನ್ನು ಸ್ನೇಹಿತರೆ, ವಿಡಿಯೋ ಮುಂದುವರಿಸೋಕು ಮುಂಚೆ ಕರೆಂಟ್ ಬಿಲ್ ನೋಡಿ ಸುಸ್ತಾಗಿದ್ದೀರಾ? ಇಲ್ಲಿದೆ ಪರ್ಮನೆಂಟ್ ಸೊಲ್ಯೂಷನ್. ನಿಮ್ಮ ಮನೆಗೆ ಕೇಂದ್ರ ಸರ್ಕಾರದ PM ಸೂರ್ಯಘರ್ ಯೋಜನೆಯಡಿ ಸೋಲಾರ್ ಪ್ಯಾನಲ್ ಹಾಕಿಸ್ಕೊಳ್ಳಿ. 10 ಕಿಲೋವ್ಯಾಟ್ ವರೆಗೂ ಸೋಲಾರ್ ಅಳವಡಿಕೆ. ಇನ್ನು ಮುಂದೆ ನಿಮ್ಮ ಕರೆಂಟ್ ಬಿಲ್ ಪೂರ್ತಿ 0 ಆಗುತ್ತೆ. ಜೊತೆಗೆ 78,000 ರೂಪಾಯಿವರೆಗೂ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ. ಕರೆಂಟ್ ಬಿಲ್ ಕಟ್ಟೋದು ಸಾಕ್ ನಿಲ್ಲಿಸಿ, ಸ್ವಂತ ಕರೆಂಟ್ ಬಳಸೋದನ್ನ ಕಲಿಸಿ. ತಡ ಯಾಕೆ? ಓಂ ಪವರ್ನ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ಈಗ ವಿಡಿಯೋ ಮುಂದುವರಿಸೋಣ. ಮಹಾರಾಜರ ಕೊಡುಗೆ ಮರೆಯೋ ಹಂಗಿಲ್ಲ. ಯಾವತ್ತು ನಾವು ರೈಲಿನಲ್ಲಿ ಆರಾಮಾಗಿ ಓಡಾಡ್ತೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಮೈಸೂರು ಒಡೆಯರು. ಮೈಸೂರು ಮಹಾರಾಜರಿಗೆ ಗೊತ್ತಿತ್ತು, ಒಂದು ರಾಜ್ಯ ಉದ್ಧಾರ ಆಗಬೇಕು ಅಂದರೆ ರೈಲು ಬರಲೇಬೇಕು ಅಂತ. ಅವರ ದೂರದೃಷ್ಟಿಯಿಂದಲೇ ಹಳೆ ಕಾಲದಲ್ಲೇ ಮೈಸೂರಿಗೆ ರೈಲು ಬಂತು. 1951ರಲ್ಲಿ ಇದು ಭಾರತೀಯ ರೈಲ್ವೆಗೆ ಸೇರಿತು. 2003ರಲ್ಲಿ ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ವಲಯಕ್ಕೆ ಸೇರಿತು. ಇವತ್ತು ನಡೆಯುತ್ತಿರುವ ಈ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ್ದು ನಮ್ಮ ಮಹಾರಾಜರೇ. ಈ ಹೊಸ ಪ್ಲಾನ್ನಿಂದ ಏನೆಲ್ಲ ಸೌಲಭ್ಯ ಸಿಗುತ್ತೆ? ಈಗಾಗಲೇ ಮೈಸೂರು ಸ್ಟೇಷನ್ನಲ್ಲಿ ಎಸ್ಕಲೇಟರ್, ಲಿಫ್ಟ್, ಫ್ರೀ ವೈಫೈ, ATM ಮತ್ತು ಬ್ಯಾಟರಿ ಕಾರುಗಳ ವ್ಯವಸ್ಥೆ ಇದೆ. ಅಂಗವಿಕಲರಿಗೆ ಮತ್ತು ವಯಸ್ಸಾದವರಿಗೆ ಇದು ತುಂಬಾ ಅನುಕೂಲವಾಗಿದೆ. ಈಗ 395 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ಟೇಷನ್ ಲುಕ್ ಅನ್ನೇ ಚೇಂಜ್ ಮಾಡ್ತಾರೆ. ಏರ್ಪೋರ್ಟ್ನಲ್ಲಿ ಇರೋ ತರಹ ವೇಟಿಂಗ್ ಹಾಲ್ಗಳು, ಹೈಟೆಕ್ ಟಾಯ್ಲೆಟ್ಸ್ ಹಾಗೂ ಫುಡ್ ಕೋರ್ಟ್ಗಳು ಬರುವ ಸಾಧ್ಯತೆ ಇದೆ. ವಿಭಾಗೀಯ ವ್ಯವಸ್ಥಾಪಕರ ಮಾತು. ಮೈಸೂರು ವಿಭಾಗದ ರೈಲ್ವೆ ಮ್ಯಾನೇಜರ್ ಆದ ಮುದಿತ್ ಮಿತ್ತಲ್ ಅವರು ಹೇಳಿರೋ ಪ್ರಕಾರ, ಮೈಸೂರಿಗೆ ಟೂರಿಸ್ಟ್ಗಳು ಮತ್ತು ಕೆಲಸಕ್ಕೆ ಬರೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅದಕ್ಕೆ ತಕ್ಕಂತೆ ನಾವು ಸ್ಟೇಷನ್ ರೆಡಿ ಮಾಡ್ತಿದ್ದೀವಿ. ಹೊಸ ರೈಲುಗಳನ್ನು ಶುರು ಮಾಡೋಕೆ ಇದು ಸಹಾಯ ಆಗುತ್ತೆ ಅಂತಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಮೈಸೂರು ರೈಲ್ವೆ ಸ್ಟೇಷನ್ ಬದಲಾಗ್ತಿದೆ ಅಂದ್ರೆ ಇಡೀ ಮೈಸೂರು ಬದಲಾದ ಹಾಗೆ. ಪ್ರವಾಸೋದ್ಯಮ ಬೆಳೆಯುತ್ತೆ, ವ್ಯಾಪಾರ ಬೆಳೆಯುತ್ತೆ. ಆದಷ್ಟು ಬೇಗ ಈ ಕೆಲಸ ಮುಗಿದು ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ಫಾರಿನ್ ಸ್ಟೇಷನ್ ತರಹ ಮಿಂಚಲಿ ಅನ್ನೋದೇ ನಮ್ಮ ಆಸೆ. ಸ್ನೇಹಿತರೆ, ಮೈಸೂರು ರೈಲ್ವೆ ಸ್ಟೇಷನ್ನ ಈ ಹೊಸ ರೂಪ ನೋಡೋಕೆ ನೀವು ಕಾಯ್ತಿದ್ದೀರಾ? 395 ಕೋಟಿ ಖರ್ಚು ಮಾಡ್ತಿರೋದು ಸರಿಯಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.